ಆರೋಗ್ಯವು ಔಷಧಿಯಿಂದ ಎಂದಿಗೂ ಬರೋದಿಲ್ಲ. ಶಾಂತಿಯುತ ಮನಸ್ಸು, ಒಳ್ಳೆಯ ಆಲೋಚನೆಗಳು ಮತ್ತು ಪ್ರೀತಿಯಿಂದ ಮಾತ್ರ ಬರ್ತದೆ. ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದನ್ನು ಮರೆತು ಬಿಡೋದು ಮತ್ತು ಮರೆಯಬೇಕಾದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದ್ರಿಂದ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗ್ತವೆ. ಪರಿಚಯ ಆಕಸ್ಮಿಕವಾದರೂ ಸ್ನೇಹ ಶಾಶ್ವತವಾಗಿರಲಿ. ದೂರ ಅನಿವಾರ್ಯವಾದರೂ ನೆನಪುಗಳು ಶಾಶ್ವತವಾಗಿರಲಿ. ಕಷ್ಟಗಳು ಬಂದಾಗ ಸಮಾಧಾನ ಮಾಡುವ ಒಂದು ಸಂಬಂಧ ಜೊತೆಗಿದ್ರೆ ಸಾಕು. ಕಷ್ಟಗಳು ಸಹ ಸಂತೋಷವಾಗಿ ಬದಲಾಗ್ತವೆ. ಅಮ್ಮ ತನಗೇನನ್ನು ಬಯಸದೆ ಮಕ್ಕಳ ಸಂತೋಷದಲ್ಲಿ ತನ್ನ ಸುಖವನ್ನು ಕಂಡು ತನ್ನವರಿಗಾಗಿ ಜೀವ ಸವೆದವಳು. ಬದುಕು ನಮ್ಮನ್ನು ಕಷ್ಟಗಳ ಆಳದ ನೀರಿಗೆ ಆಗಾಗ ಕರೆದೊಯ್ಯುವುದು ನಮ್ಮನ್ನು ಮುಳುಗಿಸುವುದಕ್ಕಲ್ಲ, ಚೆನ್ನಾಗಿ ತೊಳೆದು ಶುದ್ಧವಾಗಿಸಲು ಅಷ್ಟೇ. ಇದು ನಮಗೆ ನೆನಪಿದ್ರೆ ಬದುಕು ಸುಂದರ. ಕ್ಷಮೆ ಕೇಳುವುದು ಒಳ್ಳೆಯದು, ಮರೆತು ಸಹಕರಿಸುವುದು ಇನ್ನೂ ಒಳ್ಳೆಯದು. ನಾವೆಲ್ಲರಿಗೂ ಒಳ್ಳೆಯವರಾಗಬೇಕಿಲ್ಲ, ಆದರೆ ನಂಬಿದವರ ಪಾಲಿಗೆ ಅತ್ಯುತ್ತಮರೆನಿಸಿಕೊಂಡ್ರೆ ಸಾಕು. ಪ್ರೀತಿ ತೋರಿಸಿ, ಆದರೆ ಗುಲಾಮರಾಗಬೇಡಿ. ಕರುಣೆ ತೋರಿಸಿ, ಆದರೆ ಮೋಸ ಹೋಗಬೇಡಿ. ತಾಳ್ಮೆ ಇರಲಿ, ಆದರೆ ಹೇಡಿ ಆಗಬೇಡಿ. ನೇರ ನುಡಿ ಇರಲಿ, ಆದರೆ ಕೋಪ ಮಾಡ್ಕೊಳ್ಬೇಡಿ. ದಾನ ಧರ್ಮ ಮಾಡಿ, ಆದರೆ ಇರುವುದನ್ನ ಕಳೆದುಕೊಳ್ಬೇಡಿ. ಹಣ ಆಸ್ತಿಯನ್ನು ಸಂಪಾದನೆ ಮಾಡಿ, ಆದರೆ ದುರಾಸೆ ಪಡಬೇಡಿ. ದುಡಿಮೆಯನ್ನು ನಂಬಿ, ಆದರೆ ದೇವರನ್ನ ಮರಿಬೇಡಿ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.